ಆಗ್ಲಿಕ್ಕೆ ನಿನಗೆ 30 ವರ್ಷ ಹಿಡಿಬಹುದು. ಒಳ್ಳೆಯವನಾಗಲಿಕ್ಕೆ ನಾನು ಈ ಕ್ಷಣ ನನ್ನ ದುಶ್ಚಟಗಳನ್ನು ಬಿಡ್ತೀನಪ್ಪ, ನಾ ಒಳ್ಳೆಯವನಾಗ್ತೀನಿ ಅನ್ನುವ ಸಂಕಲ್ಪ ಈ ಕ್ಷಣ ಬಂದರೆ ಈ ಕ್ಷಣಕ್ಕೆ ನೀನು ಸಂತ ಅಷ್ಟೆ, ಒಳ್ಳೆಯ ವ್ಯಕ್ತಿ ಅಷ್ಟೆ. ಕೆಟ್ಟವಾಗಲಿಕ್ಕೆ 30 ವರ್ಷ ಹಿಡಿಬೋದು, ಒಳ್ಳೆಯವನಾಗಲಿಕ್ಕೆ 3 ನಿಮಿಷ ಸಾಕಷ್ಟೇ. ಭಾವ ಸುದ್ದಾದ್ರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅಷ್ಟೆ. ಏನು ಒಂದು ಹುಡುಗ ಸಣ್ಣ ಹುಡುಗ ಒಂದು 5-6ನೇ ಕ್ಲಾಸ್ ಓದ್ತಿತ್ತಂತ. 5-6ನೇ ಕ್ಲಾಸ್ ಓದುವ ಹುಡುಗ ತಂದೆ ತೀರ್ಕೊಂಡಿದ್ದಂತ. ಅದು ಒಂದು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇರ್ತಾವಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತಂತ. ಸಣ್ಣ ಮಗ 5ನೇ ಕ್ಲಾಸ್, ಅಪ್ಪ ತೀರ್ಕೊಂಡಾನ. ಸಣ್ಣ ಮಗು ಬಾರಿನೊಳಗೆ ಅದೇನು ಸಪ್ಲೈ ಮಾಡೋದಂತಾರಲ್ಲ ಅಲ್ಲಿ ಕೆಲಸ ಮಾಡ್ತಿತ್ತು. ಅವ್ವ ಜಡ್ಡಿಗೆ ಬಿದ್ದು ಹಾಸಿಗೆ ಹಿಡ್ದಾಳು. ಇದು ಸಾಯಂಕಾಲ ಕೆಲಸ ಮಾಡ್ತಿತ್ತಂತ. ಒಬ್ಬ ವ್ಯಕ್ತಿ ಆ ಬಾರಿಗೆ ಹೋಗಿ ಆ ಮಗುವಿಗೆ ಹೇಳದ್ನಂತ, ನಿಮ್ಮಂಥ ಸಣ್ಣ ಹುಡುಗರು ಇಲ್ಲಿ ಬರಬಾರ್ದಪ್ಪ ನೀವು. ಅಲ್ಲೇನು ರೆಸ್ಟೋರೆಂಟಿಗೆ ಹೋದೊಬ್ಬ ಯಜಮಾನ ಹೇಳದ್ನಂತ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಕೆಲಸಕ್ಕೆ ಬರಬಾರ್ದಪ್ಪ ನೀವು. ಆವಾಗ ಸಣ್ಣ ಮಗು ಹೇಳದ್ನಂತ, ನಿಮ್ಮಂಥ ತಂದೆ ಈ ಬಾರಿಗೆ ಬರದ ಇದ್ದಿದ್ರೆ ನಮ್ಮಂಥ ಮಕ್ಕಳು ಬರುವ ಅವಶ್ಯಕತೆನೇ ಬರ್ತಿರಲಿಲ್ಲ ಇಲ್ಲಿ. ನಿಮ್ಮಂಥ ತಂದೆ ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಇಲ್ಲಿ ಬರ್ತಿದ್ರು ಹೇಳಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ದೇವರು ಕೊಟ್ಟ ಈ ದೇಹದೊಳಗೆ ಏನು ತುಂಬಬೇಕು ಏನು ತುಂಬಬಾರದು ಅನ್ನೋದು ಗೊತ್ತಿರಬೇಕಷ್ಟೆ. ಏನು ತುಂಬಿದ್ರೆ ಈ ದೇಹ ಕೆಡ್ತೈತಿ, ಏನು ತುಂಬಿದ್ರೆ ಈ ಮನಸ್ಸು ಕೆಡ್ತೈತಿ, ಏನು ತುಂಬಿದ್ರೆ ನಮ್ಮ ಬುದ್ಧಿ ಭಾವಗಳು ಕೆಡ್ತಾವ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಅದಕ್ಕೆ ದೇವರು ಕೊಟ್ಟ ಈ ದೇಹ ಕೆಡಿಸಬಾರ್ದು, ಮನಸ್ಸು ಕೆಡಿಸಬಾರ್ದು, ಬುದ್ಧಿ ಕೆಡಿಸಬಾರ್ದು, ಭಾವನೆಗಳು ಕೆಡಿಸಬಾರ್ದು, ಇಂದ್ರಿಯಗಳು ಕೆಡಿಸಲಾರ್ದಂಗೆ ಬದುಕುವುದೇ ನಿಜವಾದ ಧರ್ಮ ಅಷ್ಟೇ. ಅದೇ ಶ್ರೇಷ್ಠ ಧರ್ಮ. ಯಾಕಂದ್ರೆ ಈ ಮನುಷ್ಯನ ಬದುಕಿಗೆ ಬೆಲೆ ಯಾವುದರಿಂದ ಬರ್ತೈತಿ ಅಂದ್ರೆ, ನೀವು ಈ ಮನಸ್ಸು ಈ ಬುದ್ಧಿ ಭಾವನೆಗಳೇನು ಕೊಟ್ಟಾನಲ್ಲ ಒಳಗೆ, ಇದರೊಳಗೆ ಏನು ತುಂಬುತ್ತೀರಿ ಅಂದರೂ ಅದರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ, ಈ ದೇಹಕ್ಕೆ ಬೆಲೆ ಬರ್ತೈತಿ. ದೇಹ ಬಾಡಿ ಇನ್ ಇಟ್ ಸೆಲ್ಫ್ ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ದೇಹ ತನ್ನಷ್ಟಕ್ಕೆ ತಾನ ಅದಕ್ಕೇನೂ ಬೆಲೆ ಇಲ್ಲ. ಈ ದೇಹದೊಳಗೆ ಮನಸ್ಸಿನೊಳಗೆ ನೀವು ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ. ಈಗ ನೀವು ನೋಡ್ರಿ, ಒಂದು ಬಾಟ್ಲಿ ಐತಿ, ಪ್ಲಾಸ್ಟಿಕ್ ಬಾಟ್ಲಿ ಇರ್ತೈತಿ. ಈ ಪ್ಲಾಸ್ಟಿಕ್ ಬಾಟ್ಲಿ ನೀವೆಲ್ಲರ ನೋಡ್ರಿ, ನೀರು ಕುಡ್ದು ಒಗೆದಿರ್ತಾರಲ್ಲ, ಅದನ್ನು ಸಣ್ಣ ಸಣ್ಣ ಮಕ್ಕಳು ಮೋಡ್ಕಕ್ಕೆ ಹಾಕೋರೆಲ್ಲ ಬಾಟ್ಲಿ ತೊಗೊಂಡು ಹೋಗ್ತಿರ್ತಾರೆ. ಪ್ಲಾಸ್ಟಿಕ್ ಚೀಲದಾಗ ತುಂಬಿಕೊಂಡು ಮೋಡ್ಕಕ್ಕೆ ಒಯ್ದು ಹಾಕ್ತಿರ್ತಾರೆ ಅವ್ರು. ನೀವು ಅವು ಬಾಟ್ಲಿ ತುಂಬೋರಿಗೆ ಕೇಳ್ರಿ, ಅದ್ರಾಗ ಏನೂ ಕಿಮ್ಮತ್ತಿಲ್ಲ, ಸುಮ್ಮನೆ ಚೀಲದಾಗ ತುಂಬ್ಕೊತಿರ್ತಾರೆ, ಒಯ್ದು ಒಗಿತಿರ್ತಾರೆ ಅವನ್ನಷ್ಟ. ಈಗ ಅದ ಖಾಲಿ ಬಾಟ್ಲಿ ಐತಲ್ಲ, ಖಾಲಿ ಬಾಟ್ಲಿಗೆ ಏನೂ ಕಿಮ್ಮತ್ತಿಲ್ಲ, ಯಾರ ಮೋಡ್ಕಾದವ್ರು ತುಂಬ್ಕೊಂಡು ಹೋಗ್ತಾರೆ. ನೀವು ಅದ ಬಾಟ್ಲಿ ಒಳಗೆ, ಅದೇ ಖಾಲಿ ಬಾಟ್ಲಿ ಒಳಗೆ ಒಂದಿಷ್ಟು ನೀರು, ಚಲೋ ಬಿಸ್ಲೇರಿ ಅಂತ ಇರಲ್ಲ, ಅದನ್ನು ನೀರು ತುಂಬ್ರಿ. ಅದು ಖಾಲಿ ಬಾಟ್ಲಿ ಒಳಗೆ ಬಿಸಿಲೇರಿ ನೀರು ತುಂಬಿದ್ರೆ ಅದು 40 ರೂಪಾಯೋ 30 ರೂಪಾಯಿಗೋ ಬೆಲೆ ಬಾಳ್ತೈತಿ. ಖಾಲಿ ಇದ್ದಾಗ ಕಿಮ್ಮತ್ತಿಲ್ಲ, ಮೋಡ್ಕಾದವ್ರು ತೊಗೊಂಡು ಹೋಗ್ತಿದ್ರು. ಆದ್ರೆ ಅದ್ರಾಗ ಚಲೋ ತಾಜಾ ಪ್ಯೂರ್ ನೀರು ತುಂಬಿದ್ರಿ ಅಂದ್ರೆ ಅದು 30 ರೂಪಾಯಿಗೆ ಬೆಲೆ ಬಾಳ್ತೈತಿ. ಮತ್ತು ಅದ ಬಾಟ್ಲಿ ಒಳಗೆ ನೀವು ಚಲೋ ಜವಾರಿ ಆಕಳ ಹಾಲು ತುಂಬಿ ಬಾಟ್ಲಿ ಕೊಡ್ರಿ, ಅದು ಎಷ್ಟಕ್ಕೆ ಹೋಗ್ತೈತಿ? ಅವಾಗ ಅದು 80 ರೂಪಾಯಿ 100 ರೂಪಾಯಿಗೆ ತೊಗೊತಾರೆ. ಮತ್ತು ಅದೇ ಬಾಟ್ಲಿ ಒಳಗೆ ನೀವು ಚಲೋ ಆಕಳ ತುಪ್ಪ ತುಂಬಿ ಕೊಡ್ರಿ, ಅದೇ 1 ಲೀಟ್ರ್ ಅವಾಗ ಅದು 500 ರೂಪಾಯಿ 1000 ರೂಪಾಯಿಗೆ ಮಾರ್ತೈತಿ. ಅಂದರೆ ಇರುವ ಖಾಲಿ ಬಾಟ್ಲಿಗೆ ಕಿಮ್ಮತ್ತಿಲ್ಲ, ಮೋಡ್ಕಕ್ಕೆ ಒಯ್ತಿದ್ರು, ಅದ್ರಾಗ ಚಲೋ ನೀರು ತುಂಬಿದ್ರೆ 30 ರೂಪಾಯಿ ಬೆಲೆ ಬಂತು. ಚಲೋ ಆಕಳ ಹಾಲು ತುಂಬಿದ್ರೆ 80 ರೂಪಾಯಿಗೆ ಬೆಲೆ ಬಂತು. ಅದ್ರೊಳಗೆ ಚಲೋ ಆಕಳು ತುಪ್ಪ ತುಂಬಿದ್ರೆ 500 ರೂಪಾಯಿ 1000 ರೂಪಾಯಿಗೆ ಬೆಲೆಗೆ ಬಂತು. ಅಂದ್ರೆ ಖಾಲಿ ಬಾಟ್ಲಿಗೇನು ಕಿಮ್ಮತ್ತಿಲ್ಲ, ಖಾಲಿ ಬಾಟ್ಲಿಯೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಆ ಬಾಟ್ಲಿಗೆ ಕಿಮ್ಮತ್ತೈತಿ. ಹಂಗೆ ಮನುಷ್ಯನ ದೇಹಕ್ಕೆ ಕಿಮ್ಮತ್ತಿಲ್ಲ, ಈ ದೇಹದೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ, ಈ ದೇಹಕ್ಕೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಈ ದೇಹಕ್ಕೆ ಕಿಮ್ಮತ್ತಿದೆಯೇ ಹೊರತು ಇದು ಚಲೋದು ತುಂಬಿದ್ವಿ ಕಿಮ್ಮತ್ತು ಬರ್ತೈತಿ, ಮತ್ತು ಏನೂ ತುಂಬಲಿಲ್ಲ ಅಂದ್ರೆ ಒಂದು ದಿವಸ ಮೋಡ್ಕಕ್ಕೆ ಒಗಿತಾರೆ, ಇದು ಕೊಯ್ದು ಅಷ್ಟೇ ಮೋಡ್ಕಕ್ಕೆ ಹೋಗ್ತೈತಿ. ಇದು ಒಂದು ದಿವಸ ಏನು ತುಂಬುತ್ತಿ
ಈ ದೇಹಕ್ಕೆ ರೀಸೌಂಡ್ ಆಗ್ತದೆ. ಈ ದೇಹದ ಮೇಲೆ ಸಾಕ್ಬಿಡ್ರಿ. ಈ ದೇಹದೊಳಗೆ ನಾವು ಏನು ತುಂಬುತ್ತೀವಿ ಅನ್ನೋದರ ಮೇಲೆ ಈ ದೇಹದ ಬೆಲೆ ನಿಂತಿರ್ತೈತೆ ಅಷ್ಟೆ. ಅದಕ್ಕೆ ದೇವರು ಕೊಟ್ಟಂಥ ಈ ಬದುಕೈತೆಲ್ಲ ಇದನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಮನುಷ್ಯ. ಇದನ್ನು ಚಲೋದಕ್ಕೆ ಬಳಸಬೇಕಷ್ಟೆ. ಇದಕ್ಕೆ ಚಲೋದಕ್ಕೆ ಬಳಸಿದ್ರೆ ದೇವರು ಏನು ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಮನಸ್ಸು ಕೊಟ್ಟಾನ, ಬುದ್ಧಿ ಭಾವನೆಗಳನ್ನು ಕೊಟ್ಟಾನಲ್ಲ, ಇದನ್ನು ಚಲೋದಕ್ಕೆ ಬಳಸಿದೀವಿ ಅಂದ್ರೆ ಲೋಕ ಕಲ್ಯಾಣದ ಕೆಲಸಕ್ಕೆ ಬಳಸಿದ್ರೆ ಇದಕ್ಕೆ ಯಜ್ಞ ಅಂತ ಕರೆದ್ರು. ಭಾಳ ಸುಂದರ ಶಬ್ದ ಬಳಸಿದ್ರು, ಯಜ್ಞ ಅಂತ ಕರೆದ್ರು. ಇದಕ್ಕೆ ಯುಜ್ಜ ಧಾತು, ಯುಜ್ಜ ಅಂದರೆ ಸದ್ಬಳಕೆ ಮಾಡಿಕೊಳ್ಳೋದು, ಒಳ್ಳೆಯದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಯಜ್ಞ ಅಂತ ಕರೀತಾರೆ. ಈಗ ನೀವು ಮನೆಯೊಳಗೆ ಭಾಳ ಕಾಡ್ತಿತ್ತು ಅಂದ್ರೆ ಹೋಮ ಮಾಡಿಸೋದಿಲ್ಲ, ಏನಂತೀರಿ ನೀವು ಅದಕ್ಕೆ? ಹೋಮ ಹವನ ಮಾಡ್ಬೇಕಂತೀರಲ್ಲ, ಯಜ್ಞ ಮಾಡಿಸೋದು ಅಂತೀರಿ ನೀವು ಅದಕ್ಕೆ. ಎಷ್ಟು ಗೀತೆ ದಾರ್ಶನಿಕರು ಎಷ್ಟು ಚಂದ ಹೇಳಿದ್ರು ಅಂದ್ರೆ, ನೋಡಪ್ಪ ನಿಜವಾದ ಯಜ್ಞ ಯಾವುದು? ಯಜ್ಞ ಅಂದ್ರೆ ಬರೇ ಬೆಂಕಿಯೊಳಗೆ ಬೆಂಕಿ, ಒಂದು ಸಣ್ಣ ಕುಂಡ್ಲಿ, ಏನು ಯಜ್ಞ ಕುಂಡ ಇರ್ತೈತಿ, ಅದರೊಳಗೆ ನೀ ತುಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕಿ ಮಾಡುವುದಷ್ಟೇ ನಿಜವಾದ ಯಜ್ಞ ಅಲ್ಲ. ಬಸವಣ್ಣವ್ರು ಎಷ್ಟೊಂದು ಒಳ್ಳೆ ಚಿಂತನೆ ಮಾಡಿದ್ರು ಅಂದ್ರೆ, ಅಕಸ್ಮಾತ್ ಅದೇ ನಿಜವಾದ ಯಜ್ಞ ಆಗಿತ್ತು ಅಂದ್ರೆ, ನೀನೇನು ಅದರೊಳಗೆ ತುಪ್ಪ ಹಾಕ್ತೀಯಲ್ಲಪ್ಪ, ಶ್ರೀಗಂಧದ ಕಟ್ಟಿಗೆ ಹಾಕ್ತೀಯಲ್ಲ, ಚಲೋ ಚಲೋ ಬಟ್ಟೆ ಹಾಕ್ತೀಯಲ್ಲ, ಇದ ನಿಜವಾದ ಯಜ್ಞ ಆಗಿದ್ರ, ಇದ ನಿಜವಾದ ದೇವರಾಗಿದ್ರ, ಅವರ ಚಿಂತನೆ ಎಷ್ಟು ಚಂದ ಐತಿ ಅಂದ್ರೆ, ಕಿಚ್ಚು ದೈವವೆಂದು ಪೂಜಿಸಿ ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಹೊಯ್ದು ಬೀದಿಯ ಧೂಳ ಹಾಕಿ ಆರಿಸುವವರು ಬೊಬ್ಬಿಟ್ಟು ಕರೆವರೆಲ್ಲ. ಎಷ್ಟು ಚಂದ ಅಂತಾರಂದ್ರೆ, ನಿಜವಾದ ಯಜ್ಞ ಯಾವುದಪ್ಪ? ಎಷ್ಟು ಶರಣರ ಚಿಂತನೆ ಎಷ್ಟು ಚಂದ ಐತಿ. ನೀ ಏನು ಒಂದು ಸಣ್ಣ ಯಜ್ಞ ಕುಂಡ ಮಾಡಿ ಅದರೊಳಗೆ ತುಪ್ಪ ಹಾಕಕತ್ತಿ, ಅದರೊಳಗೆ ಶ್ರೀಗಂಧದ ಕಟ್ಟಿಗೆಯನ್ನು ಹಾಕಿ, ಅದರೊಳಗೆ ರೇಷ್ಮೆ ಬಟ್ಟೆಗಳನ್ನು ಹಾಕಿ ಯಜ್ಞ ಮಾಡಕತ್ತೀಯಲ್ಲ, ಇದು ದೇವರಂತ ನೀ ಪೂಜೆ ಮಾಡಕತ್ತೀಯಲ್ಲಪ್ಪ. ಅಕಸ್ಮಾತ್ ಇದರೊಳಗಿಂದ ಒಂದು ಕಿಡಿ ಹಾರಿ ಮನಿಗೆ ಹತ್ತಪ್ಪ ಬೆಂಕಿ, ಮತ್ತು ಮನಿಗೆ ಬೆಂಕಿ ಹತ್ತಂದ್ರೆ ಆರ್ಸಕ್ಕೆ ಹೋಗ್ತಿರಿಲ್ಲ, ಬಚ್ಚಲು ನೀರು ಒಯ್ದು ತುಪ್ಪ ಹಾಕೋರು ಬಡ ಬಡ ಬಚ್ಚಲು ನೀರು ಹಾಕ್ತೀರಿ, ಬೀದಿ ಧೂಳು ಹಾಕ್ತೀರಿ. ಅದಕ್ಕೆ ಯಾಕೆ ಒಯ್ದು ಆರ್ಸಕ್ಕೆ ಶುರು ಮಾಡಿದ್ರಪ್ಪ? ಕೈ ಮುಗಿಬೇಕಿದು, ಸಣ್ಣ ದೇವರು ಅದು ದೊಡ್ಡ ದೇವ್ರು ಅಂತ ಕೈ ಮುಗಿಬೇಕು, ಆರ್ಸಕ್ಕೆ ಯಾಕೆ ಹೋಗ್ತೀನಿ ನೀನು? ಅದಕ್ಕೆ ಬಸವಣ್ಣನ ಚಿಂತನೆ ಎಷ್ಟು ಸುಂದರ ಅಂದ್ರೆ, ನೋಡೋ ಮನುಷ್ಯನೇ, ಯಜ್ಞ ಅಂದ್ರೆ ಸುಮ್ಮನೆ ಹಿಂಗೊಂದಿಷ್ಟು ತುಪ್ಪ ಹಾಕಿ ಏನು ಪೂಜಾ ಮಾಡಕತ್ತೀಯಲ್ಲ, ಅದು ನಿಜವಾದ ಯಜ್ಞ ಅಲ್ಲ. ಯಜ್ಞ ಕುಂಡಕ್ಕೆ ತುಪ್ಪ ಹಾಕುವುದು ನಿಜವಾದ ಯಜ್ಞ ಅಲ್ಲ. ಹಸಿದ ಮಕ್ಕಳಿಗೊಂದು ತುತ್ತು ಉಣಿಸಿದೆ ಅಂದ್ರೆ ಅದು ದೇವನಿಗೆ ಮುಟ್ಟುವ ಮಹಾಯಜ್ಞ ಅಂತ. ಇದು ನಿಜವಾದ ಯಜ್ಞ. ಅದು ಅಲ್ಲಂತಲ್ಲ, ಅದಕ್ಕಿಂತ ಶ್ರೇಷ್ಠ ಯಜ್ಞ ಇದು. ನೀನು ನಿನ್ನನ್ನು ಒಳ್ಳೆಯ ಕಾರ್ಯಗಳಿಗೆ ನೀ ತೊಡಗಿಸ್ಕೊಂಡಿ ಅಂದ್ರೆ ಅದು ಯಜ್ಞ ಅಂತ ಕರೆದ್ರೆ ಶರಣರು. ಎಷ್ಟು ಸುಂದರ ಚಿಂತನೆ ಅದು. ಈಗೊಬ್ಬ ಮನುಷ್ಯ ದಾರಿ ಮೇಲೆ ಹೋಗ್ತಿರ್ತಾನೆ, ದಾರಿಯಲ್ಲಿ ನೀವು ಗಾಡಿ ತೊಗೊಂಡು ಹೋಗುವಾಗ ಬಿಸಿಲಾಗ ಹೋಗ್ತಿರ್ತೀರಿ, ಬಿಸಿಲಾಗ ನಡೆದು ಹೋಗುವಾಗ ನಿಮ್ಮ ಕಾಲಿನ ಉಂಗುಟ ಹರಿತೈತಿ. ಉಂಗುಟ ಹರಿದಾಗ ಅಲ್ಲೊಬ್ಬ ಚಪ್ಪಲಿ ಹೊಲಿಯುವಂಥ ಒಬ್ಬ ವ್ಯಕ್ತಿ ತಾನು ಬಿಸಿಲಾಗ ಕುಂತಾನೆ. ತನ್ನಗ ಮ್ಯಾಲೆ ತಲೆ ಮೇಲೆ ಬಿಸಿಲು ಸುಡ್ತಿರ್ತೈತಿ. ನಿನ್ನ ಉಂಗುಟ ಹರಿದು ಕಾಲು ಸುಟ್ಟುಕೊಂಡು ನೀನು ಅಡ್ಡಾಡುವಾಗ ನಿನ್ನ ಕಾಲಿನ ಪಾದರಕ್ಷ ತಗೊಂಡು ಉಂಗುಟ ಹೊಲಿದು ನಿನ್ನ ಕಾಲಿಗಿಟ್ಟು ಆರಾಮ್ ಹೋಗಪ್ಪ ಅಂತ ನಿನಗೆ ಹರಿಸಿ ಕಳಿಸ್ತಾನಲ್ಲ, ಅವ ಮಾಡುವ ಕೆಲಸ ಯಜ್ಞ ಅಲ್ಲೇನದು? ನಿಜವಾದ ಯಜ್ಞ ಅಲ್ಲೇನದು? ನೀನು ಹೋಗುವಾಗ ಯಾವುದೋ ಒಂದು ಗಾಡಿ ಪಂಚರ್ ಆಗ್ತೈತಿ, ಗಾಡಿ ಪಂಚರ್ ಆದಾಗ ನಿನ್ನ ಗಾಡಿಗೆ ಹವಾ ತುಂಬಿ ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತ ಹರಿಸಿ ಕಳಿಸ್ತಾನಲ್ಲ, ಅದು ಯಜ್ಞ ಅಲ್ಲೇನು? ಇವತ್ತು ನಾವು ಚಲೋ ಚಲೋ ಬಿಳೆ ಬಟ್ಟೆ ಹಾಕ್ಕೊಂಡಿವಿ, ಟಾರ್ಚ್ ಹಾಕಿ ಬಿಳೆ ಬಟ್ಟೆ ಹಾಕ್ಕೊಂಡಿವಲ್ಲ, ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಇದು ಬಂದಿದ್ದೆಲ್ಲಿಂದ ಹೇಳಿ? ಏನು ಅಂತರ್ಲೆ ಬಂದೈತೇನು? ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಯಾವನೋ ಒಬ್ಬ ರೈತ ಹೊಲದಲ್ಲಿ ತನ್ನ ಮುಖ ಬೆನ್ನು ಕರ್ರಗೆ ಮಾಡಿಕೊಂಡು ನಮಗೆ ಬಿಳೆ ಬಟ್ಟೆ ಅವ ಹತ್ತಿ ಹೊಲದಾಗ
ತನ್ನ ಮುಖ ಬೆನ್ನು ಕರ್ರಗೆ ಮಾಡ್ಕೊಳ್ಳಾರ್ದ ಹತ್ತಿ ಯಜ್ಞ ಅಲ್ಲೇನು? ಹಾಗಾದ್ರೆ ಯಜ್ಞ ಅಂತಂದ್ರೆ ದೇವರು ಕೊಟ್ಟ ಈ ಜೀವನವನ್ನು ಮನುಷ್ಯ ಒಳ್ಳೆಯದಕ್ಕೆ ತೊಡಗಿಸಿಕೊಳ್ಳಬೇಕು. ಅದು ನಿಜವಾದ ಯಜ್ಞ, ಅದು ಅಷ್ಟೆ. ಗೀತೆಯಲ್ಲಿ 5 ಯಜ್ಞಗಳನ್ನು ಹೇಳ್ತಾರೆ. ಯಜ್ಞ ಅಂದರೆ ಸ್ಮರಣೆ ಮಾಡೋದು. ದೇವರೇನಿ ಬದುಕು ಕೊಟ್ಟಾನಲ್ಲಪ್ಪ, ದೇವರಿಗೊಂದು ಸ್ಮರಣೆ ಮಾಡು. ಭಗವಂತನೇ, ಇಂಥದ್ದೊಂದು ಸುಂದರ ಜೀವನ ನನಗೆ ಕೊಟ್ಟಿಯಲ್ಲಪ್ಪ. ಕಣ್ಣು ಕೊಟ್ಟು, ಕೈ ಕೊಟ್ಟು, ಕಾಲು ಕೊಟ್ಟು 100 ವರ್ಷಗಳ ಸುಂದರವಾದ ಜೀವನ ಕೊಟ್ಟಿಯಲ್ಲ. ಈ ಜೀವನವನ್ನು ದೇವರೇ, ನಾ ಈ ಭೂಮಿ ಮೇಲೆ ಹೆಂಗೆ ಬದುಕ್ತೀನಿ ಅಂದ್ರೆ ಬರೇ ನನ್ನ ಮನ್ಯಾನ ಮಂದಿಗಲ್ಲ, ನನ್ನ ಊರನ ಮಂದಿಗಲ್ಲ, ನೀ ಕೊಟ್ಟ ಬದುಕು ದೇವರೇ ನಿನಗೆ ಸಂತೋಷವಾಗುವಂಗೆ ಬದುಕ್ತೀನಿ ಅಂತ ಬದುಕು ದೇವರ ಋಣ ಮುಟ್ಟತೈತೆ ಅಷ್ಟೆ. ದೇವನ ಋಣ ಮುಟ್ಟತೈತೆ. ನಮ್ಮ ಬದುಕು ದೇವರಿಗೆ ಸಂತೋಷ ಆಗಬೇಕು. ಮತ್ತಿಷ್ಟೆಲ್ಲ ನಿಸರ್ಗ, ಮಣ್ಣು, ನೀರು, ಗಾಳಿ, ಬೆಳಕು ನಮಗಿಷ್ಟೆಲ್ಲ ಕೊಟ್ಟೈತೆ ಇಲ್ಲ? ನೀರಿರದೇ ಇದ್ರೆ ನಾವು ಬದುಕ್ತಿದ್ವಿ ಅಂತ ಹೇಳಿ ನಿಸರ್ಗಕ್ಕಾಗಿ ಒಂದಿಷ್ಟು ಮನುಷ್ಯ ಕೊಟ್ಟು ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಈಗ ನೀವು ಖಾನಾವಳಿಗೆ ಊಟ ಮಾಡ್ತೀರಿ, ಖಾನಾವಳಿಯೊಳಗೆ ಊಟ ಮಾಡಿದ್ರೆ ನಿಮಗೆ ಒಂದು 100 ರೂಪಾಯಿ ಖಾನಾವಳಿಯವರು ಒಂದು ತಟ್ಟೆ ಊಟಕ್ಕೆ ತೊಗೊತಾರೆ. ದೇವರಿಷ್ಟೆಲ್ಲ ಅನ್ನ ನೀರು ಎಲ್ಲ ಪುಕ್ಕಟೆಯಾಗಿ ಕೊಟ್ಟಾನಿಲ್ಲ. ಒಂದು ಬಾಟ್ಲಿ ನೀರು 50 ರೂಪಾಯಿ ತೊಗೊತಾರೆ. ನೀವು ಒಂದು ಲೈಟ್ ಹಚ್ಚಿರಿ, ನಿಮಗೇನು KPTCLನವ್ರು ಬಂದು ತಿಂಗಳ ಕರೆಂಟ್ ಬಿಲ್ ಕೇಳ್ತಾರೆ. ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಬಿಟ್ಟಾನಲ್ಲ, ಎಂದರೆ ಬಿಲ್ ಕೊಡು ಅಂತ ಕೇಳ್ಯಾನೇನು ದೇವರು? ಮತ್ತು ನಿಸರ್ಗಕ್ಕೆ ಏನು ಕೊಟ್ಟಿವಿ ಹೇಳಿ? ಮತ್ತು ನಿಮ್ಮದೊಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಅದಕ್ಕೆ ಹವಾ ತುಂಬಕ್ಕೆ 10 ರೂಪಾಯಿ ಕೊಡ್ತೀರಾ ಇಲ್ಲ ನೀವು? ಒಂದು ಸುಮ್ಮನೆ ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಹವಾ ತುಂಬಕ್ಕೆ 10 ರೂಪಾಯಿ ಕೊಡ್ತೀರಿ. ಇಂಥ ಸುಂದರವಾದ ದೇಹ ಕೊಟ್ಟು ಇದಕ್ಕೆ 9 ರಂಧ್ರಗಳದಾವ ದೇಹಕ್ಕೆ. 9 ರಂಧ್ರಗಳೊಳಗೆ ಈ ದೇಹದೊಳಗೆ ಹವಾ ತುಂಬಿ 9 ರಂಧ್ರ ಇದ್ರೂ ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ನೋಡ್ಕೊಂಡಲ್ಲ ದೇವರು. ಅವನಿಗೇನು ಕೊಟ್ಟಿವಿ ಹೇಳಿ ನಾವೆಲ್ಲ? ಅದಕ್ಕೆ ಮನುಷ್ಯ ನಿಸರ್ಗಕ್ಕೇನಾದರೂ ಕೊಟ್ಟು ಬದುಕುವುದು. ಅನ್ನ ಕೊಟ್ಟ ದೇವನಿಗೆ, ನೀರು ಕೊಟ್ಟ ದೇವನಿಗೆ, ಗಾಳಿ ಕೊಟ್ಟ ದೇವನಿಗೆ, ಬೆಳಕು ಕೊಟ್ಟ ದೇವನಿಗೆ. ನೋಡಿ, ಇಲ್ಲೆಲ್ಲ ಹುಡುಗರು ಯುವಕರು ಸೇರಿಕೊಂಡು ಇಲ್ಲೊಂದು ಕೆರೆ ನಿರ್ಮಾಣ ಮಾಡ್ಯಾರ. ಎಷ್ಟು ಸಂತೋಷದ ಕೆಲಸ! ಅವಾಗೆಲ್ಲ ನೀರು ಎಲ್ಲಿ ಬೇಕಲ್ಲಿ ಸಿಗ್ತಿತ್ತು. ನೀರಿಗೆ ಈ 21ನೇ ಶತಮಾನದ ಒಂದು ದೊಡ್ಡ ಸಮಸ್ಯೆ ಏನಾದರೂ ಇದ್ದರೆ ನೀರಿನ ಸಮಸ್ಯೆ ಅಂತ. ಮನುಷ್ಯಾಗ ನೀರು ಎಷ್ಟು, ಅದರ ಶಬ್ದನೇ ಎಷ್ಟು ಚಂದ ಐತಿ, ನೀರು. ಇದರ ಅರ್ಥ ತಿಳ್ಕೊಡ್ರಿ ನೀವು. ನೀರು, ನೀರು, ನೀ ಇರ್ಬೇಕಾದ್ರೆ ನೀರು ಬೇಕು, ಇರದೇ ಇದ್ರೆ ನೀ ಬದುಕೋದಿಲ್ಲ. ಅದಕ್ಕೆ ನೀರು ಅಂತ ಕರೆದ್ರೆ ಅದಕ್ಕೆ ಅವ್ರು. ನೀ ಇರ್ಬೇಕಾದ್ರೆ ನೀರು ಬೇಕು. ನೀರಿಲ್ಲದೆ ಬದುಕಕ್ಕೆ ಆಗ್ತೈತೇನು ಮನುಷ್ಯ? ನೀ ಎಷ್ಟ ಶ್ರೀಮಂತಿರುವಪ್ಪ, ನೀ ಹೋಗಾಗ ಏನು ಗಳಿಸಿದ 1 kg ಬಂಗಾರ ಇಟ್ಟಿರ್ಬೋದು ಮನ್ಯಾಗ. ಏನಪ್ಪ 1 kg ಬಂಗಾರ ಇಟ್ಟಾನ, 1 ತೊಲಿ ಬಾಯಾಗಿಡ್ರಿ ಅಂತಾರನು ಹೋಗಾಕ? ಇದ್ದೊಂದು ಗುಂಡುಗಡಿಗೆ ಕಸ್ಕೊಂತಾರೆ, ಹೌದಲ್ಲ? ಏನು ಅನ್ನೋದಿಲ್ಲ. ನೀವು ಹೋಗಾಗ 1 ತೊಲಿ ಬಂಗಾರ ಇಡ್ರಿ ಅನ್ನೋದಿಲ್ಲ ಬಾಯಾಗ. ಏನಿಡ್ರಿ ಅಂತಾರೆ? 1 ಗುಟಕ್ಕೆ ನೀರು ಕೊಡ್ರಿ ಅಂತಾರೆ. ನಾವು ಹೋಗುವಾಗ ನೀರು ಬಿತ್ತೆ ಹೊರತು ಬಂಗಾರ ಬೀಳಲಿಲ್ಲ ನನ್ನ ಬಾಯಾಗ. ನೀರು ಬೇಕು ಮನುಷ್ಯಾಗ. ಅಂಥ ಒಂದು ನೀರಿನ ರಕ್ಷಣೆಯ ಸಲುವಾಗಿ ಇಲ್ಲೊಂದು ಕೆರೆ ಕಟ್ಟುವ ಕೆಲಸ ಇಲ್ಲೆಲ್ಲ ಯುವಕರು ಮಾಡಿದ್ದಾರೆ. ಹಿರಿಯರದಕ್ಕೆಲ್ಲ ಎಷ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ. ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕಾದ ಜಾತ್ರೆ ಅಷ್ಟೆ. ಜೀವನ ಅನ್ನೋದು ಒಂದು ಜಾತ್ರೆ ಮಾಡ್ಕೊಂಡು ಹೋಗಿಬಿಡ್ಬೇಕಷ್ಟೆ. ಇರೋದು ಎಷ್ಟು ದಿವಸ ಇರ್ತೀವಿ ನಾವು? ಒಂದು 100 ವರ್ಷದ ಬದುಕ ಇರುವಷ್ಟು ದಿವಸ ಚಂದ ಬದುಕಿ ಹೋಗ್ಬೇಕಷ್ಟೇ. ನಾವು ಯಾತ್ರಿಕರು, ನಾವು ದಿವ್ಯ ಕ್ಷೇತ್ರವೇ ಲೋಕ. ಇದು ಜಗತ್ತೇನಿದೆ, ಈ ಜಗತ್ತು ದೇವನ ಜಾತ್ರೆ ಅಂತಾರೆ ಇದಕ್ಕೆ ದೊಡ್ಡವರು. ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೇ ಲೋಕ. ಈ ಕ್ಷೇತ್ರ ಇದೊಂದು ದೇವನ ಜಾತ್ರೆ ನಡೆದೈತಿಲ್ಲಿ. ನಾವು ಯಾತ್ರಿಕರಾಗಿ ಬಂದೀವಿ ಅಷ್ಟೆ. ಯಾತ್ರಿಕರಾಗಿ ಬಂದೀವಿ. ಈ ಜಗತ್ತಿಗೆ ನಾವು ಹೆಂಗೆ ಬಂದೀವಿ ಅಂದರೆ ಪಿಕ್ನಿಕ್ಕಿಗೆ ಬಂದೀವಿ ಅಂತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ಇದು ದೇವನ ದಿವ್ಯ ಜಾತ್ರೆ. ಇದು ಈ ಜಾತ್ರೆಗೆ ನಾವು ಎದಕ್ಕೆ ಬಂದೀವಿ ಅಂದರೆ ಪಿಕ್ನಿಕ್ಕಿಗೆ ಬಂದೀವಿ ಅಂತಷ್ಟೆ. ದೇವರು ನಮಗೊಂದು ಪಿಕ್ನಿಕ್ಕಿಗೆ ಕೊಟ್ಟು ಕಳಿಸ್ಯಾನಿಲ್ಲ. ಈಗ ತಾಯಿ ಕಳಿಸೋದಿಲ್ಲ, ಪಿಕ್ನಿಕ್ಕಿಗೆ ಹೆಂಗೆ ಕಳಿಸ್ತಾಳೆ ಮಕ್ಕಳಿಗೆ ತಾಯಿ ಹೆಂಗೆ ಪಿಕ್ನಿಕ್ಕಿಗೆ ಹೋಗ್ಯಾರ ಇಲ್ಲಿ ಕಳಿಸಿರಿಲ್ಲ ನೀವು? ತಾಯಿ ಅಂದರೆ ಎಲ್ಲ ಮಕ್ಕಳಿಗೆ ಹೆಂಗೆ ಕಳಿಸಿರ್ತೀರಿ? ಅವಕ್ಕೆ ತಾಯಿ ಏನು ಮಾಡ್ತಾಳೆ? ರೊಟ್ಟಿ, ಚಿತ್ರಾನ್ನ, ಪಲ್ಯ, ಎಲ್ಲ ಸ್ವೀಟು ಎಲ್ಲ ಕಟ್ಟಿ
ಮಗನಿಗೆ ಹೇಳ್ತಾಳೆ, ನೋಡಪ್ಪ ನಿನ್ನ ಸಲುವಾಗಿ ಏನು ಬೇಕು ಅದನ್ನೆಲ್ಲ ಕಟ್ಟೀನಿ, ಮತ್ತು ನಿನ್ನ ದೋಸ್ತರ ಸಲುವಾಗಿ ಒಂದಿಷ್ಟು ಕಟ್ಟೀನಿ, ತೊಗೊಂಡು ನೀನು ಚಂದ ಉಂಡು ನಿಮ್ಮ ದೋಸ್ತರಿಗೆ ಉಣಿಸಿ ಚಂದ ಜಾತ್ರೆ ಮಾಡಬಾ ಅಂತ ತಾಯಿ ಪಿಕ್ನಿಕ್ಕಿಗೆ ಹೋಗಬಾ ಅಂತ ತಾಯಿ ಕಳಿಸಿರ್ತಾಳೆ. ಇವ ಅವು ಕಟ್ಟಿದ ಬುತ್ತಿ ತೊಗೊಂಡು ಹೋತು ಪಿಕ್ನಿಕ್ಕಿಗೆ ಎಲ್ಲ ದೋಸ್ತರಿಗೆ ಕೂಡ ಹೋಗಿವ ಏನು ಮಾಡ್ದೆ, ಅವು ಕಟ್ಟಿದ ಬುತ್ತಿ ಉಣ್ಲಿಲ್ಲ. ಅದನ್ನು ಇನ್ನೊಬ್ರು ಏನು ಹುಡುಗರು ಬುತ್ತಿ ತಂದಿದ್ರಲ್ಲ ಆ ಬುತ್ತಿ ಒಂದಿಟ್ಟು ಹರಿದ, ಅವ್ರದ್ದು ಒಂದಿಷ್ಟು ಚೆಲ್ದ, ಇನ್ನೊಬ್ಬರು ಕೂಡ ಒಂದಿಷ್ಟು ಜಗಳ ಆಡ್ದ, ಅವ್ರ ಅಂಗಿ ಹರಿದ, ತನ್ನ ಅಂಗಿ ಹರ್ಕೊಂಡು ಮನೆಗೆ ಬಂದು ಕೂಡಲೇ ಅವು ನೋಡಿದ್ಲು. ನೋಡಿ, ಅಲ್ಲೋ ನೀನು ಉಂಡು ಚಂದಿರು ಅಂತ ಪಿಕ್ನಿಕ್ಕಿಗೆ ಹೋಗಿ ಬಾ ಅಂತ ನಿನಗೆ ಬುತ್ತಿ ಕಟ್ಟಿದ್ದೆ, ರೊಟ್ಟಿ ಕಟ್ಟಿದ್ದೆ, ಚಲೋ ಬಟ್ಟೆ ಹಾಕಿ ಕಳಿಸಿದ್ದೆ, ನಿನ್ನ ರೊಟ್ಟಿನೂ ಉಣ್ಲಿಲ್ಲ, ಮಂದಿ ಬುತ್ತಿನೂ ಕೆಡಿಸಿ ಅಂಗಿ ಹರ್ಕೊಂಡು ಬಂದೆಲ್ಲ, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ನೋಡು ಅನ್ನೋದಿಲ್ಲ ತಾಯಿ ಅಂತಾಳಿಲ್ಲ, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ. ಹಂಗೆ ದೇವರು ಅನ್ನುವಂಥ ತಾಯಿ ನಮಗೆ ಈ ಜಗತ್ತನ್ನು ನೋಡೋಕೆ ಒಂದು ಪಿಕ್ನಿಕ್ಕಿಗೆ ಕಳಿಸ್ಯಾಳಾಕಿ. ದೇವರು ಪಿಕ್ನಿಕ್ಕಿಗೆ ಕಳಿಸ್ಯಾನ ನಮಗೆಲ್ಲ. ನಮಗೇನು ಕೊಟ್ಟಾನ, ನಂಬುದು ಚಂದ ಉಂಡು ತಿಂದು ಇನ್ನೊಬ್ಬರಿಗೆ ನಮ್ಮ ತುತ್ತಿನೊಳಗೆ ಒಂದಿಷ್ಟು ಕೊಟ್ಟು ಹಂಚಿ ಸಂತೋಷಪಟ್ಟು ಹೋದ್ರೆ ದೇವ್ರಂತಾನ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತೀನಪ್ಪ ಅಂತಾನೆ. ಮತ್ತು ನಮ್ಮದು ಸರಿಗುಂಡ್ಲಿಲ್ಲ, ಇನ್ನೊಬ್ರದ್ದೊಂದಿಷ್ಟು ಮೋಸ ಮಾಡಿ ವಂಚನೆ ಮಾಡಿ ತಿಂದು ಜಗಳ ಆಡಿ ಊರಿಗೆ ಬೇಸರಾಗಿ ಒಂದು ದಿವ್ಸ ಮ್ಯಾಲೆ ಹೋದ್ರೆ ದೇವ್ರಂತಾನ ಇದು ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅನ್ನೋದಿಲ್ಲ ಆತ ದೇವ್ರಂತಾನ. ಅದಕ್ಕೆ ಚಂದ ಬದುಕಬೇಕು ಮನುಷ್ಯ ಅಷ್ಟೆ. ದೇವರು ಕೊಟ್ಟ ಈ ಸುಂದರ ಜೀವನವನ್ನು ಚಂದ ಬದುಕುವುದೇ ನಿಜವಾದ ಜೀವನ. ಯಾತ್ರಿಕರಾಗಿ ಇಲ್ಲಿ ಬದುಕುವುದು ಅನ್ನುವಂಥ ಮಾತು ಹೇಳಿ ತಾವೆಲ್ಲ ಎಷ್ಟು ಜನ ಕೂಡಿರೋಡು ಇಷ್ಟು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕಾಗಿ ಅಷ್ಟು ಜಾತ್ರೆ ನಡೆದೈತೆ. ಆದರೂ ಅದನ್ನು ಬಿಟ್ಟು ನೀವೆಲ್ಲ ಕುಂತೀರಿ. ಏನು ನಮ್ಮ ಜನ ಅನ್ನೋದಿಲ್ಲ, ನಮ್ಮ ಊರು ಕೆಟ್ಟೈತ್ರಿ, ನಮ್ಮ ದೇಶ ಕೆಟ್ಟೈತಿ. ಏನೂ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಗಾಳಿ ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತೆ ಅಷ್ಟೆ. ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಷ್ಟು ಸಾವಿರ ಜನ ಎರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕೂತಿರಲ್ಲ. ಕಾಲ ಇನ್ನೂ ಒಳ್ಳೆಯದೈತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಇದಕ್ಕಿಂತ ದೊಡ್ಡ ನಿದರ್ಶನ ಏನು ಬೇಕು? ಪಾಪ 6 ಗಂಟೆ ಆದರೆ ಯಾರು ಎಲ್ಲೆಲ್ಲಿ ಜೋಲಿ ಹೊಡ್ಕೊತಿರ್ತಿದ್ರು, ಎಲ್ಲರೂ ಇಲ್ಲಿ ಕುಂತಾರಲ್ಲ. ಇದಕ್ಕಿಂತ ಏನು ಒಳ್ಳೆಯ ಕಾಲ ಬರ್ಬೇಕು ಹೇಳ್ರಿ ನಮಗೆ? ಇದಕ್ಕಿಂತ ಚಲೋ ಕಾಲ ಏನು ಇನ್ನೇನು ಬರ್ತೈತೆ ಹೇಳಿ? ಅದಕ್ಕೆ ಇಷ್ಟು ಹೀಗೆ ಒಳ್ಳೆಯ ಕೆಲಸ, ಒಳ್ಳೆಯ ವಿಚಾರ, ಒಳ್ಳೆಯ ಮನಸ್ಸಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ ಅಷ್ಟೆ. ಹೀಗೆ ಎಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಅವಕಾಶ ಸಿಗ್ತದ ಅದನ್ನು ಕಳ್ಕೋಬಾರ್ದು ಮನುಷ್ಯ. ಸುಮ್ಮನೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರ್ಬೇಕು. ಯಾಕಂದ್ರೆ ಈ ಜೀವನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಒಂದಿಷ್ಟು ಕಷ್ಟ, ಒಂದಿಷ್ಟು ಸುಖ, ಒಮ್ಮೆ ದುಃಖ, ಒಂದಿಷ್ಟು ನೋವು, ಒಂದಿಷ್ಟು ಅಪಮಾನ, ಒಮ್ಮೆ ಬಡತನ, ಇವೆಲ್ಲ ಇರ್ತಾವೆ. ಇವುಗಳ ಮಧ್ಯದಲ್ಲಿ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾದ್ರೆ ಒಂದಿಷ್ಟು ಚಲೋ ವಿಚಾರಗಳನ್ನು ಕೇಳಬೇಕಾಗ್ತದೆ ಮನುಷ್ಯ. ಈಗ ನಿಮ್ಮ ಮೊಬೈಲ್ ಐತಿ, ನೀವು ಬೆಳಗ್ಗೆ ಎದ್ದು ಕೂಡಲೇ ಚಾರ್ಜ್ ಮಾಡ್ತೀರಿಲ್ಲ, ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೀತೈತೆ ಏನು? ಹ್ಯಾಂಗೆ ಕರೆಂಟಿನ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೆಯುವುದಿಲ್ಲವೋ ಹಂಗೆ ದೊಡ್ಡವರ ಶರಣರ ಒಳ್ಳೆಯ ಮಾತಿನ ಚಾರ್ಜ್ ಇಲ್ಲಾರ್ದೆ ಈ ಜೀವನನೂ ನಡೆಸಬಾರ್ದು ಮನುಷ್ಯ. ಇದು ಸಾಮಾನ್ಯ ಜ್ಞಾನ. ಒಳ್ಳೆಯ ಮಾತಿನ ಮುಖಾಂತರ, ಒಳ್ಳೆಯ ವಿಚಾರಗಳ ಮುಖಾಂತರ ಈ ಜೀವನವನ್ನು ಚಾರ್ಜ್ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಸಂಸಾರ ಅಂದಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಇರುವುದಲ್ಲ. ಒಮ್ಮೆ ನಾವು ಅಂದ್ಕೊಂಡಂಗೆ ಎಲ್ಲರೂ ಹೊಗಳ್ತಾರೇನು, ಒಮ್ಮೆ ಅಪಮಾನಗಳಾಗ್ತಾವೆ, ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ ಜೀವನದಲ್ಲಿ, ಒಮ್ಮೆ ನೋವುಗಳು ಬರ್ತಾವೆ, ಒಮ್ಮೆ ನಿರಾಶೆಗಳು ಬರ್ತಾವೆ. ಇವುಗಳ ಮಧ್ಯದೊಳಗೆ ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಮನುಷ್ಯ. ಅದನ್ನು ಕಲಿಸುವುದು ಚಲೋ ಮಾತು. ಈಗ ನೀವು ಮನ್ಯಾಗ RCC ಹಾಕ್ತಿರಿಲ್ಲ, RCC ಹಾಕಬೇಕಾದ್ರೆ ಚಲೋ ಜಿಂದಾಲ್ ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದಿರಿ, ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ನಿಮ್ಮ ಮನೆ ಪ್ಲ್ಯಾನ್ ಮಾಡ್ಯಾನ. ಎಲ್ಲ ಮನೆ RCC ಹಾಕ್ತಿರ್ಲಿ, ಕಬ್ಬಣಕ್ಕೆ ರೊಕ್ಕ ಕೊಟ್ಟಿರಿಲ್ಲ, ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ, ಕಂಕರಿಗೆ ರೊಕ್ಕ ಕೊಟ್ಟಿರಿ, ಉಸ್ಕಿಗೆ ರೊಕ್ಕ ಕೊಟ್ಟಿರಿ, ಎಲ್ಲ ರೊಕ್ಕ ಕೊಟ್ಟು ತಂದು RCC ಹಾಕಿರಲ್ಲ. ನೀರಿಗೇನು ರೊಕ್ಕ ಕೊಟ್ಟಿಲ್ಲ, ನೀವು ಸುಮ್ಮನೆ ಬಿಡ್ತೀರಿ ಅದನ್ನು. ಯಾಕೆ ಅದಕ್ಕೆ ನೀರು ಹಾಕ್ಬೇಕು ಹೇಳ್ರಿ? ಎಲ್ಲ ಚಲೋ ಕಬ್ಬಣ ಐತಿ, ಕಂಕರ್ ಐತಿ, ಸಿಮೆಂಟ್ ಐತಿ, ಕಬ್ಬಣ ಐತಿ, ಎಲ್ಲನೂ ಮಾಡಿ ಮಿಕ್ಸ್ ಮಾಡಿ RCC ಹಾಕಿರಲ್ಲ. ಅದಕ್ಕೆ ನೀರು ಯಾಕೆ ಬಿಡ್ಬೇಕು? ಕ್ಯೂರಿಂಗ್ ಮಾಡೋದಂತೀರಿಲ್ಲ ನೀವು. ನೀರು ಯಾಕೆ ಬಿಡ್ಬೇಕು ಅಂದ್ರೆ ಎಷ್ಟ ರೊಕ್ಕ ಕೊಟ್ಟು ಕಬ್ಬಣ ಸಿಮೆಂಟು ಕಂಕರು
ಕಬ್ಬಣ ತಂದು ನೀವು RCC ಹಾಕಿದ್ರೂ ಸಹಿತ ನೀರು ಬಿಡದೇ ಇದ್ರೆ, ಕ್ಯೂರಿಂಗ್ ಮಾಡದೇ ಇದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತೆ. ಹೆಂಗೆ ನೀರು ಬಿಡದಿದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತಲ್ಲ, ಕ್ಯೂರಿಂಗ್ ಮಾಡದೇ ಇದ್ರೆ ಕ್ರ್ಯಾಕ್ ಬರ್ತೈತಿ, ಹಂಗೆ ಶರಣರ ದೊಡ್ಡವರ ಸಂತರ ಮಾತಿನಿಂದ ನಮ್ಮ ಸಂಸಾರವನ್ನು ಕ್ಯೂರಿಂಗ್ ಮಾಡದೇ ಇದ್ರೆ ಇದು ಕ್ರ್ಯಾಕ್ ಬಿಡಕ್ಕೆ ಶುರು ಮಾಡ್ತೈತೆ ಒಂದು ದಿವಸ ಅಷ್ಟೆ. ಕ್ರ್ಯಾಕ್ ಬಿಡಬಾರ್ದು ಅಂದ್ರೆ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ಕಾಗ ಮನುಷ್ಯ ಕೇಳಬೇಕನ್ನುವಂಥ ಮಾತು ಹೇಳಿ, ದೇವರೇನು ಈ ಬದುಕು ಕೊಟ್ಟಾನಲ್ಲ, ಚಲೋದಕ್ಕೆ ಬಳಸೋದಷ್ಟ, ಒಳ್ಳೆಯದಕ್ಕೆ ಬಳಸಿ ಈ ಜೀವನವನ್ನು ಕಟ್ಟಿಕೋಬೇಕು ಮನುಷ್ಯ. ನಾನು ಪದೇ ಪದೇ ಈ ಮಾತು ಹೇಳ್ತೇನೆ. ನನಗೆ ಸುಖ ಬಂದಿದ್ರೆ